ತುಂಬ ಇಷ್ಟಪಟ್ಟು. ಏನಾದರೂ ಇದ್ರ ಒಂದು ವೀಡಿಯೋ ಶಾರ್ಟ್ ವೀಡಿಯೋ ಹಾಕ್ತೀನಿ ನಾನು, ಏನಾಯ್ತು ಏನು ಕತೆ ಎಲ್ಲನೂ ನಾನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಘಾಟಿದ್ದೇವೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು ಏನು ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಮೇಯ್ನು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಪೆಪ್ಪರ್ ಪೌಡರು, ಆಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು. ಇದು ಇದು ಆ್ಯಕ್ಚುಲಿ ಒಗ್ಗರಣೆಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್. ಇದು ನಾನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಕ್ಕೆ 1/2 ಕಪ್ಪು ಕಾರ್ನ್ಫ್ಲವರ್ ಹಿಟ್ಟು ಹಾಕೋತಾ ಇದ್ದೀನಿ. ನೆಕ್ಸ್ಟು 1 ಫುಲ್ ಕಪ್ಪು ಮೈದಾ ಹಸಿಟ್ಟು ಹಾಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ 1 ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಒಂದು ಬಜ್ಜಿ ಕಲಿಸ್ತೀವಲ್ಲ ಆ ಹಸಿಟ್ಟಷ್ಟು ಹದ ಬಂದರೆ ಸಾಕು. ಸೊ ನಿಮ್ಗೆ ತೋರಿಸ್ತೀನಿ. ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ನೀಟಾಗಿ ಸೈಡಲ್ಲಿ ಇದೆಲ್ಲ ತೊಗೊಂಡು ನೀಟಾಗಿ ಕ್ರಮ್ಸ್ ಇರಬಾರ್ದು. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಅದಕ್ಕೆ ಬಂದರೆ ಸಾಕು. ಲೈಕ್ ಈಗ ಮಾಡಿದ್ರೆ ಇಷ್ಟು ಬಂದರೆ ಸಾಕು. ಇಲ್ಲಿ ಗಂಟ ಮಿಕ್ಸ್ ಮಾಡ್ಕೊಬೇಕು ನೀವು. ಸೊ ನೆಕ್ಸ್ಟು ಮಶ್ರೂಮ್ನ ನೀಟಾಗಿ ತೊಳೆದು ನಾನು ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನೆಕ್ಸ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಿದ್ರೆ ಇನ್ನೂ ಒಳ್ಳೆಯದು. ಸೊ ನೀವು ಎಲ್ಲ ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಬೇಕು. ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಥರ ಫುಲ್ ಹಾಕ್ಕೊಂಡು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಬಿಡೋಣ. ಸೊ ಅದು ನೀಟಾಗಿ ಹಿಡಿಬೇಕು. ಸೊ ಈ ಥರ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡೋಣ. ಒಂದು 10 to 15 ಮಿನಿಟ್ಸ್ ಬಿಡೋಣ ಇದನ್ನು. ಸೊ ಕ್ಲೋಸ್ ಮಾಡಿ ಬಿಟ್ಕೊಡ್ತೀನಿ. ಇವಾಗ ಎಣ್ಣೆ ಫುಲ್ ಕಾಯ್ದಿದೆ. ಸೊ ಇವಾಗ ಇದಕ್ಕೆ ಮಶ್ರೂಮ್ ಹಾಕೋಣ. ಸ್ವಲ್ಪ ಪಟ ಅಂತ ಸಿಡಿಯುತ್ತೆ. ಸೊ ಬೇಗ ಹಾಕ್ಬಿಡೋಣ. ಸೊ ನಾನು 2 ಟ್ರಿಪ್ ಹಾಕೋತೀನಿ ಡ್ರೈಗೆ. ಫ್ರೈ ಆಗ್ತಿದೆ ಇವಾಗ. ಸೊ ಇದನ್ನು ನಾನು ಫಸ್ಟ್ ಎಲ್ಲಿ ಟ್ರೈ ಮಾಡಿದ್ದಪ್ಪ ಅಂತಂದರೆ ನಾನು ಹೋಟೆಲ್ಗೆ ಹೋಗಿದ್ದೆ. ಸೊ ಅಲ್ಲಿ ತಿಂದಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಮನ್ಸು ಹೋಟೆಲ್ಗೆ. ಸೊ ಅಲ್ಲಿ ತಿಂದಾಗ ತುಂಬ ಇಷ್ಟ ಆಗಿತ್ತು. ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದ್ಸತಿ ನನ್ನ ಮನೇಲಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ಮಾಡಿ ನಾನು ಕೊಟ್ಟಿದ್ದೆ. ಸೊ ತುಂಬ ಇಷ್ಟಪಟ್ಟರು. ಏನಾದರೂ ಅವ್ರು ತಿನ್ನಬೇಕು ಅನ್ಸ್ದಾಗೆಲ್ಲ ಫೋನ್ ಮಾಡಿ ಹೇಳೋರು ಮಾಡು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡು ಅಂತ. ಸೊ ಅದನ್ನು ಯಾಕೆ ಒಂದು ವೀಡಿಯೋ ಮಾಡಿ ಹಾಕಬಾರ್ದು ಅಂತ ನಾನು ಇವಾಗ ಹಾಕ್ತಾಯಿದ್ದೀನಿ. ಫುಲ್ ನೋಡ್ತಾ ಇರ್ಬೋದು ನೀವು. ಫ್ರೈ ಫುಲ್ ಕುರ್ಕುರೆ ಥರ ಆಗಬೇಕು. ಕುರ್ಕುರೆ ಅನ್ನಬೇಕು ತಿನ್ಬೇಕಾದ್ರೆ, ಅಲ್ಲಿ ಗಂಟ ಫ್ರೈ ಮಾಡಬೇಕು. ಆಮೇಲೆ ಗೈಸ್ ನಾನು ಹೇರ್ ಕಟಿಂಗ್ ಮಾಡ್ತಿದ್ದೀನಿ. ಹೇಗಿದೆ ನೋಡಿ. ಇದ್ರ ಒಂದು ವೀಡಿಯೋ ಶಾರ್ಟ್ ವೀಡಿಯೋ ಹಾಕ್ತೀನಿ ನಾನು, ಏನಾಯ್ತು ಏನು ಕತೆ ಅಂತ ಅದರದ್ದು. ಸೊ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಸೊ ಇವಾಗ ಇದನ್ನು ಎತ್ತಾ ಇದ್ದೀನಿ. ಲೈಟ್ ಬ್ರೌನ್ ಕಲರ್ ಆಗಬೇಕು. ನೀವು ನೋಡ್ತಾ ಇದ್ದೀರಿ ಲೈಟ್ ಬ್ರೌನ್ ಕಲರ್ ಆಗಿದೆ. ಸೊ ಇದನ್ನು ಇವಾಗ ಒಂದು ಪ್ಲೇಟಲ್ಲಿ ತಕ್ಕೊಂಬಿಡೋಣ. ನೀಟಾಗಿ ತಕ್ಕೊಂಬೋಣ. ನೆಕ್ಸ್ಟ್ ಇವಾಗ ಇದಕ್ಕೆ ಇನ್ನೊಂದು ಟ್ರಿಪ್ ಹಾಕಿ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡೋಣ. ಸೊ
ಇವಾಗ ಇದಕ್ಕೆ ಕರ್ದಿರೋ ಎಣ್ಣೆನೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ಬಿಡೋಣ. ಸೊ ಇದು ಮಶ್ರೂಮ್ ಕರ್ದಿರೋದನ್ನೇ ಹಾಕೊಂಡು ನೆಕ್ಸ್ಟು ಇದಕ್ಕೇನಪ್ಪ ಅಂತಂದರೆ ಸೊ ಇವಾಗ ಎಣ್ಣೆ ಕಾಯ್ದಿದೆ, ಇದಕ್ಕೆ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಹಾಕೊಳ್ಳೋಣ, ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಆದಮೇಲೆ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರಲ್ಲ ಹಾಕೋಣ. ಸೊ ಇದಾದ್ಮೇಲೆ ಹೆಂಗಿದೆ ಅಂತ ನನ್ನ ತಮ್ಮಂಗೆ ಕೊಟ್ಟು ಟೇಸ್ಟ್ ಮಾಡಿಸ್ತೀನಿ ಗೈಸ್. ಅವ್ನ ಕ್ಯಾಮ್ರಾ ಮುಂದೆ ಬರಲ್ಲ ಅಂತಾನೆ, ಇವತ್ತು ಹೆಂಗಾದ್ರೂ ಮಾಡಿ ಅವ್ನ ಕ್ಯಾಮ್ರಾ ಮುಂದೆ ಬರಬೇಕು. ಸೊ ಅದು ಮಾಡ್ತೀನಿ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಮಾಡಲ್ಲ ಅಂತಿದ್ದಾನೆ ಗೈಸ್, ಅವನಿಗೆ ವಿಡಿಯೋ ಮಾಡ್ತಿರೋದು ಬರಲ್ಲ ಅಂತಿದ್ದಾನೆ. ಸೊ ಅದು ಡೀಪ್ ಫ್ರೈ ಆಗಲಿ, ಸೊ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದ್ಮೇಲೆ ಇದಕ್ಕೆ ಇದು ಮಾಡಿರ್ತೀವಲ್ಲ ಸಿಕ್ಕಾಪಟ್ಟೆ ಘಾಟಿದೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಪೆಪ್ಪರು. ಸೊ ಇವಾಗ ಇದಕ್ಕೆ ಪೆಪ್ಪರ್ ಹಾಕೊಳ್ಳೋಣ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಪೆಪ್ಪರ್ ಎಷ್ಟಿರುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು 2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಉಪ್ಪು 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಕರಿಬೇವೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ, ಮೇಲೆ ಹಾಕೊಳ್ಳಿ, ಪರವಾಗಿಲ್ಲ, ಏನಾಗಲ್ಲ, ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಇದು ಕರಿಬೇವೆ ಟೇಸ್ಟು, ಸೊ ಮೇಲೆ ಹಾಕೊಳ್ಳೋಣ. ಸೊ ಇವಾಗ ಕರಿಬೇವು ಹಾಕ್ಕೊಂಡಿದ್ದೀನಿ, ನೀಟಾಗಿ ಸ್ಟಿರ್ ಮಾಡ್ಕೊಳ್ಳೋಣ ನಾನು. ಸೊ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೀಟಾಗಿ ಹಾಕ್ಕೊಂಡು, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಂದರೆ ನೆಕ್ಸ್ಟ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇವಾಗ ಪ್ಲೇಟಿಂಗ್ ಮಾಡ್ಕೊಂಡ್ಬಿಡೋಣ. ಸೊ ಹೇಗಿದೆ ಅಂತ ನಾನು ಹೇಳ್ತೀನಿ. ಪರವಾಗಿಲ್ಲ ಅನಿಸಿದೆ, ನೀವು ಮನೇಲಿ ಟ್ರೈ ಮಾಡಲೇಬೇಕು. ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ಸೊ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ನಿಶಾ ಬ್ಲಾಗ್ಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.